ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯಪರಾಂನಿಧೀನ್. ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದ ನಿರ್ಯೋಗಕ್ಷೇಮ ಆತ್ಮವಾನ್, ನನ್ನನ್ನು ಆತ್ಮ ಎಂಬುದಾಗಿ ತಿಳಿ. ನಾನು ಸ್ವಾಮಿ, ನಿನಗೆ ಸ್ವಾಮಿ, ಇಡಿಯಾದ ವಿಶ್ವಕ್ಕೂ ಸ್ವಾಮಿ. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವ ಚ. ನನ್ನ ಒಡೆಯ, ನನ್ನ ದೊರೆ, ನನ್ನ ದೇಹದಲ್ಲಿ, ಹೃದಯದಲ್ಲಿ, ಇಂದ್ರಿಯಗಳಲ್ಲಿದ್ದು ನಿಯಾಮಕನಾಗಿ ಪ್ರೇರಣೆಯನ್ನ ಮಾಡುವಂತಹ ಅನಿಮಿತ್ತ ಬಂಧು. ಕರೆದಾಗ ಬಂದು ಸಹಾಯ ಮಾಡುವುದು, ಕರೆಯದಿದ್ದರೂ ಬಂದು ಸಹಾಯ ಮಾಡುವುದು. ಬಂದು ಸಹಾಯ ಮಾಡುವುದಲ್ಲ, ಜೊತೆಗೇ ಇದ್ದು ಸಹಾಯ ಮಾಡುವುದು. ಕೆಲವು ದಿನಗಳವರೆಗೆ ಜೊತೆಗಿರುವುದಲ್ಲ, ಕೆಲವು ಸಂದರ್ಭಗಳಲ್ಲಿ ಜೊತೆಗಿರುವುದಲ್ಲ, ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೆ ಜೊತೆಗೇ ಇದ್ದು, ಒಳಗೂ ಇದ್ದು ಹೊರಗೂ ಇದ್ದು ಎಲ್ಲ ರೀತಿಯಿಂದ ಉಪಕಾರ ಮಾಡುವ, ಅನುಗ್ರಹ ಮಾಡುವಂತಹ ಏಕೈಕ ವ್ಯಕ್ತಿ ಅವನು ಭಗವಂತ ಮಾತ್ರ. ವಿಚಿತ್ರ, ಇಡೀ ಜೀವನದೊಳಗೆ ಒಂದು ಪ್ರಸಂಗದೊಳಗೆ ಏನೋ ಕಷ್ಟ ಇದ್ದಾಗ ಬಂದು ಒದಗಿದವರನ್ನು ಸ್ಮರಣೆ ಮಾಡ್ತೇವೆ. ಅಥವಾ ಜೊತೆಗಿದ್ದು ಮಾಡ್ತಾರೆ ಅಂತ ಹತ್ತಿರ ಇದ್ದಂತಹ ಕೆಲವು ಆತ್ಮೀಯರನ್ನ ಪ್ರೀತಿಯಿಂದ ಕಾಣುತ್ತೇವೆ. ಆದರೆ ಒಂದು ದಿನ ಬಂದು ಸಹಾಯ ಮಾಡಿದವನಲ್ಲ, ಕೆಲವು ದಿನಗಳವರೆಗೆ ಜೊತೆಗಿದ್ದವನಲ್ಲ, ಒಂದೆರಡು ಪ್ರಸಂಗಗಳಿಗೆ ಮಾತ್ರ ಉಪಕಾರ ಮಾಡಿದವನಲ್ಲ,
ಕೆಲವು ವಿಷಯಗಳಲ್ಲಿ ಕೆಲವರು ಸಹಕಾರ ಮಾಡ್ತಾರೆ. ವೈದ್ಯರು ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ ರೋಗ ರುಜಿನಗಳಿದ್ರೆ ಸಹಾಯಕ್ಕೆ ಬರ್ತಾರೆ. ಇಂಜಿನಿಯರ್ಗಳು ತಮ್ಮದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತಮ್ಮ ಮಿತ್ರನ ಮನೆಯಲ್ಲಿ ಸಮಸ್ಯೆಗಳಿದ್ರೆ, ಅವನ ಮನೆಯಲ್ಲಿ ಏನಾದರೂ ರಿಪೇರಿಗಳಿದ್ರೆ, ಹೊಸದಾಗಿ ಕಟ್ಟಬೇಕು ಅಂತಾದರೆ ಸಹಾಯ ಮಾಡ್ತಾರೆ. ಒಬ್ಬರು ಇನ್ನೊಂದು ಕ್ಷೇತ್ರದಲ್ಲಿ ಕೈ ಹಾಕುವುದಿಲ್ಲ, ಹಾಕ್ಲಿಕ್ಕೆ ಬರುವುದೂ ಇಲ್ಲ. ರಾಜಕಾರಣಿಯಾಗಿದ್ದರೆ ತಾನು ಮಾಡಬಹುದಾದ ಸಹಾಯ ಸಹಕಾರಗಳನ್ನ ಅವರು ಮಾಡ್ತಾರೆ, ಔಷಧಿಗಳನ್ನು ತಂದು ಕೊಡುವುದಿಲ್ಲ ಅವರು. ಆದರೆ ಅನಾದಿ ಕಾಲದಿಂದ ಜೊತೆಗಿದ್ದು, ಒಂದು ಜನ್ಮದಲ್ಲಲ್ಲ, ಅನಾದಿ ಕಾಲದಿಂದಲೂ ಜೊತೆಗಿದ್ದು, ಒಂದು ಕ್ಷೇತ್ರದೊಳಗಲ್ಲ, ಪ್ರತಿಯೊಂದು ಕ್ಷೇತ್ರದೊಳಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಎಲ್ಲ ರೀತಿಯ ಉಪಕಾರಗಳನ್ನು ಮಾಡುವಂತಹ ಒಬ್ಬನೇ ಒಬ್ಬ ವ್ಯಕ್ತಿ. ಅವನು ಭಗವಂತ, ಅವನು ಆತ್ಮ, ಅವನು ಪರಮಾತ್ಮ, ಅವನು ಸ್ವಾಮಿ, ಅವನು ಸರ್ವಸ್ವಾಮಿ. ಆದರೆ ಅವನನ್ನೇ ಮರೆತು ಅಲ್ಪ ಸ್ವಲ್ಪ ಉಪಕಾರ ಮಾಡಿದ ಸಾಮಾನ್ಯ ಜನರನ್ನು ಮಾತ್ರ ನೆನೆಯುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಮಹಾಭಾರತ ಹೇಳುವಂತೆ ಕೃತಜ್ಞತೆಗೆ ಸಮಾನವಾದಂತಹ ಪಾಪ ಇಲ್ಲ ಅಂತ ಮಹಾಭಾರತ ಹೇಳುತ್ತೆ. ಅಂತಹ ದೊಡ್ಡ ದೋಷ ಆ ತರಹದ ಕೃತಜ್ಞತೆಯನ್ನ ಮಾಡಿದಂತಹ ವ್ಯಕ್ತಿ ಮೃತನಾದರೆ ಅವನ ಮಾಂಸವನ್ನ ಪಕ್ಷಿಗಳು ತಿನ್ನೋದಿಲ್ಲವಂತೆ. ಹದ್ದುಗಳು ಬಂದು ವಾಸನೆ ನೋಡಿ ದೂರ ಹೋಗ್ತವಂತೆ. ಮಹಾಭಾರತದಲ್ಲಿ ವರ್ಣನೆ ಬರ್ತದೆ. ಗೌತಮ ಎಂಬ ಬ್ರಾಹ್ಮಣನ ಕಥೆಯನ್ನ ಹೇಳುತ್ತಾ, ಒಂದು ಪಕ್ಷಿ ಅವನಿಗೋಸ್ಕರ ತನ್ನ ಮಿತ್ರನಾದ ವಿರೂಪಾಕ್ಷನ ಹತ್ತಿರ ಹೋಗಿ ಬೇಕಾದಷ್ಟು ಸಂಪತ್ತನ್ನ ಕೊಡಿಸ್ತೇನೆ ಅಂತ ಕಾರ್ತಿಕ ಮಾಸ ಪೌರ್ಣಿಮಾ ತಿಥಿ ಯಥೇಷ್ಟವಾಗಿ ಬ್ರಾಹ್ಮಣರಿಗೆ ಅನ್ನದಾನಾದಿಗಳನ್ನು ಮಾಡುವಂತಹ ಒಬ್ಬ ರಾಕ್ಷಸ. ನೋಡಿದರೆ ರಾಕ್ಷಸ, ಆದರೆ ಮಾಸಧರ್ಮದ ಪರಿಪಾಲನೆಯನ್ನು ಮಾಡುವಂತಹ ವ್ಯಕ್ತಿ. ಬಂಗಾರದ ಪಾತ್ರೆಗಳಲ್ಲಿ ಭೋಜನವನ್ನ ಮಾಡಿಸಿ ಕೈತುಂಬ ದಕ್ಷಿಣೆಯನ್ನು ಕೊಟ್ಟು ಕಳಿಸುವಂತಹ ಒಬ್ಬ ವ್ಯಕ್ತಿ. ಅವನ ಹತ್ತಿರ ಕಳಿಸಿ, ನಾಡೀಜಂಘ ಅಂತ ಆ ಪಕ್ಷಿಯ ಹೆಸರು, ಬೇಕಾದಷ್ಟು ಇವನಿಗೆ ಸಂಪತ್ತು ಕೊಡೋ ಹಾಗೆ ಈ ನಾಡೀಜಂಘನ ಹೆಸರು ಹೇಳಿದ್ದಕ್ಕೇನೆ ಅವನು ಬೇಕಾದಷ್ಟು ಸಂಪತ್ತು ಕೊಟ್ಟು ಕಳಿಸ್ತಾನೆ. ಈ ಗೌತಮ ಎಂಬ ಬ್ರಾಹ್ಮಣ ಉಪವಾಸ ಕಷ್ಟಪಟ್ಟು ಬಹಳ ದೂರ ನಡೆದು ಬಂದಿದ್ದಾನೆ ಅಂತ ಗೊತ್ತಾಗಿ ಆ ನಾಡೀಜಂಘ, ಅದು ಬಹಳ ಅದ್ಭುತವಾದ ಪಕ್ಷಿ, ಅದು ಸಾಮಾನ್ಯ ಪಕ್ಷಿ ಅಲ್ಲ, ಒಂದು ದಿವ್ಯ ಪಕ್ಷಿ ಅದು. ಇವನಿಗೆ ಬೇಕಾದ ಎಲ್ಲ ಹಣ್ಣು ಹಂಪಲುಗಳನ್ನ ತಾನೇ ತಂದು ಕೊಟ್ಟು, ಚಳಿ ಆಗತ್ತೆ ಕೇಳಿ ಕೇಳಿ ಕಾರ್ತಿಕ ಮಾಸ ಚಳಿ ಆಗತ್ತೆ ಅಂತ ಅಲ್ಲಲ್ಲಿ ಬಿದ್ದ ಒಣಗಿದ ಎಲೆಗಳನ್ನ ತಂದು ಹಾಕಿ ಬೆಚ್ಚಗೆ ಇವನು ಮಲಗಿ ಬೆಳಗ್ಗೆ ಎದ್ದು ಮತ್ತೆ ಮುಂದೆ ಪ್ರಯಾಣ ಮಾಡುವುದಕ್ಕೆ ಬೇಕಾಗುವಷ್ಟು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಯಥೇಷ್ಟವಾಗಿ ದಾನ ಕೊಟ್ಟು ಕಳಿಸಿದ್ದಾನೆ. ಅಷ್ಟು ಗೆಳೆತನ ಆ ರಾಕ್ಷಸ ಹಾಗೂ ಪಕ್ಷಿಗಳಿಗೆ. ಆದರೆ ಈ ಕೃತಜ್ಞನಾದಂತಹ ವ್ಯಕ್ತಿ ಗೌತಮ ತಾನು ಸಂಪತ್ತನ್ನೇನೋ ತೆಗೆದುಕೊಂಡು ಬಂದ, ಮತ್ತೆ ಅದೇ ದಾರಿಗೆ ಬಂದು ಅದೇ ಪಕ್ಷಿಯನ್ನ ಭೇಟಿಯಾಗಿ ಮತ್ತೆ ಅದೇ ಆದರ ಆತಿಥ್ಯ ಎಲ್ಲ ಮಾಡಿದೆ, ಹೊಟ್ಟೆ ತುಂಬ ಊಟಕ್ಕೆ ಹಾಕಿದೆ. ಇವನಿಗೆ ಚಳಿ ಆಗಬಾರದು ಅಂತ ಮತ್ತೆ ಎಲೆಗಳನ್ನು ತಂದು ಬೆಂಕಿ ಹೆಚ್ಚಿ ಬೆಚ್ಚಗೆ ಮಲಗೋ ಹಾಗೆ ವ್ಯವಸ್ಥೆ ಮಾಡಿದೆ. ಆದರೆ ಇವನು ಎಷ್ಟು ಕೃತಜ್ಞ ಅಂದರೆ, ಈಗೇನೋ ಊಟ ಆಯಿತು, ನಾನು ಮತ್ತೆ ನನ್ನ ಊರುವರೆಗೆ ಹೋಗಬೇಕಲ್ಲ, ಅಲ್ಲಿವರೆಗೆ ಹೋಗುವಾಗ ಮಧ್ಯದಲ್ಲಿ ಹಸಿವಾದ್ರೆ ಏನು ಗತಿ, ಏನು ತಂದಿಲ್ವಲ್ಲ ನಾನು. ಎಚ್ಚರ ಆಗಿದೆ. ಮಧ್ಯರಾತ್ರಿಯಲ್ಲಿ ನೋಡ್ತಾನೆ, ಪಕ್ಕದಲ್ಲಿ ಪಕ್ಷಿ ಮಲಗಿದೆ. ಇದನ್ನೇ ಕೊಂದು ಇದರ ಮಾಂಸ ತಗೊಂಡು ಹೋಗಿಬಿಟ್ರೆ ಹೇಗೆ ಅಂತ. ಎಂತಹ ದುಷ್ಟ ಆಲೋಚನೆ ನೋಡಿ. ಯಾವ ಪಕ್ಷಿ ತನಗಾಗಿ ಆತಿಥ್ಯ ಮಾಡಿದೆ, ಉಪಚಾರ ಮಾಡಿದೆ, ಸಂಪತ್ತು ಕೊಡಿಸಿದೆ, ಕಷ್ಟಪಟ್ಟು ಹುಡುಕಿಕೊಂಡು ಬಂದು ಹಣ್ಣು ಹಂಪಲು ತಂದು ಕೊಡ್ತು,
ಎಲ್ಲದಕ್ಕೆ ಮೇಲಾಗಿ ಪೂರ್ಣ ಪ್ರೀತಿ, ವಿಶ್ವಾಸ ಮಾಡಿದೆ. ವಿಶ್ವಾಸಘಾತ, ಮಿತ್ರದ್ರೋಹ, ಕೃತಜ್ಞತೆ ವಿಚಾರ ಮಾಡಲಿಲ್ಲ. ಯಾವ ಪಕ್ಷಿ ಇವನು ಚೆನ್ನಾಗಿ ಚಳಿ ಇಲ್ಲದೆ ಮಲಗಲಿ ಅಂತ ಬೆಂಕಿ ಹೊತ್ತಿಸಿ ಕೊಟ್ಟಿದೆ, ಅದೇ ಬೆಂಕಿಯಲ್ಲಿ ಅದನ್ನು ಸುಟ್ಟಿದ್ದಾನೆ. ತೆಗೆದುಕೊಂಡು ಹೊರಟ, ಮೈಯೆಲ್ಲ ರಕ್ತ. ಆದರೆ ಈ ವಿರೂಪಾಕ್ಷ ನೋಡ್ತಾ ಇದ್ದಾನೆ. ಪ್ರತಿ ದಿವಸ ಸರಿಯಾದ ಒಂದು ಸಮಯ, ಆ ಸಮಯಕ್ಕೆ ಸರಿಯಾಗಿ ಪಕ್ಷಿ ಬಂದು ಭೇಟಿಯಾಗಬೇಕು. ಅವತ್ತು ಬರಲಿಲ್ಲ. ಬ್ರಹ್ಮಲೋಕಕ್ಕೆ ಹೋಗಿ ಬರ್ತಾ ಇತ್ತದು, ದಿವ್ಯ ಪಕ್ಷಿ. ಅಂತಹ ಪಕ್ಷಿ ಅವತ್ತು ಬಂದು ಭೇಟಿಯಾಗಿಲ್ಲ ಅಂದ್ರೆ ಅವನಿಗೆ ಸಂಶಯ ಬಂತು. ಇವನು ಯಾರೋ ಹೊಸ ವ್ಯಕ್ತಿ ಬಂದಿದ್ದ, ಅವನದೇ ಏನೋ ಕುಚ್ ಕಾಲ ಹೈ. ಸರಿ, ತನ್ನ ಭಟರನ್ನು ಕಳಿಸಿದ್ದಾನೆ ರಾಕ್ಷಸರನ್ನ ಹುಡುಕೋದಕ್ಕೆ. ನೋಡುವಾಗ ಸರಿಯಾಗಿ ಇವನು ದಾರಿಯಲ್ಲಿ ಹೊರಟಿದ್ದಾನೆ. ಆ ಪಕ್ಷಿಯ ಮಾಂಸವನ್ನು ಹೆಗಲ ಮೇಲೆ ಹಾಕೊಂಡಿದ್ದಾನೆ. ರಕ್ತ ಸುರಿತಾ ಇದೆ. ಇವನದೇ ಇದೆ ಕೆಲಸ ಅಂತ ಗೊತ್ತಾಯ್ತು. ಹೇಳಿ ಕೇಳಿ ರಾಕ್ಷಸರು ವಿಚಾರಣೆ ಮಾಡಲಿಲ್ಲ, ಅವನ ಕಥೆ ಮುಗಿಸೇ ಬಿಟ್ರು. ಮೃತನಾಗಿ ಬಿದ್ದ. ಬಿದ್ದರೆ ಹದ್ದುಗಳಿಗೆ ಸಂತೋಷವೋ ಸಂತೋಷ. ಎಂಥ ದೊಡ್ಡ ವ್ಯಕ್ತಿ, ದೊಡ್ಡ ಆಸಾಮಿ ಬಿದ್ದಿದ್ದಾನೆ, ಮಾಂಸ ಹರಕೊಂಡು ತಿನ್ನೋಣ ಅಂತ ಹತ್ರ ಬರ್ತದೆ ವಾಪಸ್ ಹೋಗ್ತದೆ, ಹತ್ರ ಬರ್ತದೆ ವಾಪಸ್ ಹೋಗ್ತದೆ. ಕೃತಜ್ಞನ ಮಾಂಸ ತಿನ್ನೋದು ಬೇಡ. ನಾವು ಉಪವಾಸ ಸತ್ರ ಪರವಾಗಿಲ್ಲ, ಇಂಥ ದುಷ್ಟನ ಮಾಂಸ ತಿನ್ನೋದು ಬೇಡ ಅಂತ ಮಹಾಭಾರತ ಉಲ್ಲೇಖ ಮಾಡುವಂತಹ ಮಾತು. ಇಷ್ಟು ಮುಂದೆ ದೇವತೆಗಳು ಬರ್ತಾರೆ. ಆ ಪಕ್ಷಿಗೆ ಅಮೃತ ಸಿಂಚನ ಮಾಡ್ತಾನೆ ಇಂದ್ರ. ಆ ಪಕ್ಷಿ ಮತ್ತೆ ಬದುಕ್ತದೆ. ನಾಡಿ ಜಂಕ ಆ ಪಕ್ಷಿ ಬದುಕ್ತದೆ. ಕೇಳಿದರೆ ನಂಬೋದಕ್ಕೆ ಸಾಧ್ಯ ಇಲ್ಲ. ಬದುಕಿದ ಮೇಲೆ ಸಾಮಾನ್ಯವಾಗಿ ಸಾಯೋಕ್ಕಿಂತ ಮೊದಲು ಕೇಳ್ತಾರೆ, ಫಾಸಿ ಶಿಕ್ಷಾ ಕೊಡುವಾಗ ಕೊನೆ ಇಚ್ಛೆ ಏನು ಅಂತ. ಇಲ್ಲಿ ಹುಟ್ಟಿದ ಕೂಡಲೇ ಕೇಳಿದ್ರು ಮರು ಬದುಕು. ಪಕ್ಷಿ ಮತ್ತೆ ಬದುಕಿದ ಕೂಡಲೇ ನಿನ್ನ ಇಚ್ಛೆ ಏನು, ನಿನ್ನ ಅಪೇಕ್ಷೆ ಏನು, ನಿನಗೇನ್ ಬೇಕು ಅಂತ. ಆ ಬ್ರಾಹ್ಮಣನನ್ನು ಬದುಕಿಸು ಅಂತ ಕೇಳ್ತಾನೆ. ಇಂತಹ ಪಕ್ಷಿಗಳಿವೆ. ಇಂತಹ ವ್ಯಕ್ತಿತ್ವ ಜಗತ್ತಿನಲ್ಲಿ ಅನೇಕ ಜನರಲ್ಲಿದೆ. ಸಹನಶೀಲತೆ, ತಾಳ್ಮೆ, ಅದರ ಪರಾಕಾಷ್ಠೆಯನ್ನ ಅನೇಕ ಜ್ಞಾನಿಗಳಲ್ಲಿ, ಋಷಿಗಳಲ್ಲಿ, ಮುನಿಗಳಲ್ಲಿ ನಾವು ಕಾಣುತ್ತೇವೆ. ಅದಕ್ಕಿದೊಂದು ನಿದರ್ಶನ ದಿವ್ಯವಾದ ಈ ಪಕ್ಷಿ. ಹೇಳಬೇಕಾದದ್ದು ಇನ್ನೊಂದು ಕಥೆ ಹೇಳ್ತಾರೆ. ಒಂದು ಅಡಿಗೆ ಮಾಡಿಕೊಳ್ಳುವ